ನಾನು ಒಂದು 20 ವರ್ಷದಿಂದ ಜಾತ್ರೆ ಬರ್ತಾನೆ, ಕೆಂಗಲ್ ಜಾತ್ರೆಗೆ. ನಾನು ಬುದ್ಧಿ ಕಂಡದಿಂದ ಬರ್ತಾಯಿದ್ದೀವಿ. ಯಾವುದೇ ದನ ತಗೋಬೇಕಾದ್ರೆ ಸುಳ್ಳಿ ಶುದ್ಧ ಅವ್ರ ಗುಣ ಎಲ್ಲ ನೋಡಿ ತಗೋತೀವಿ. ಪ್ರತಿಯೊಂದು ದನಿಗೆ ಸುಳ್ಳಿ ಶುದ್ಧ ಚೆನ್ನಾಗಿದ್ರೆ ಮನೇಲಿ ಚೆನ್ನಾಗಿ ವ್ಯವಸಾಯ ಮಾಡೋನಿಗೆ ಒಳ್ಳೇದಾಗ್ತದೆ, ಮನೆಗೂ ಒಳ್ಳೇದಾಗ್ತದೆ ಅಂಥೇಳಿ ಸುಳ್ಳಿ ಶುದ್ಧನೇ ಇಂಪಾರ್ಟೆಂಟು ದನಿಗೆ. ನಾವು ಹೆಂಗೆ ಚೆನ್ನಾಗಿರ್ತೀವೋ ದನನೂ ಹಂಗೆ ಚೆನ್ನಾಗಿರ್ಬೇಕು ಅಂಥೇಳಿ ಸಾಕೊಂಡು ಅವತ್ತಿಂದ ಹಳ್ಳಿ ಸಂಪ್ರದಾಯ ಏನದೇ ನಮ್ಮ ಮುತ್ತಾತ ಕಾಲದಿಂದಲೇ ಜಾತ್ರೆ ನಾವು ಕಂಡುತ್ತಾ ಇದ್ದ ಕೆಂಗಲ್ ಜಾತ್ರೆ ನಡೀತಾನೆ ಇದೆ, ಈಗಲೂ ಹಂಗೆ ನಡೀತಾನೆ ಇದೆ. ಇತ್ತೀಚಿನ ದಿನಗಳಲ್ಲಿ ಏನು ರೈತಾಪಿ ಜನ ಕಡಿಮೆ ಆಗ್ತಾರೆ, ಈಗ ಯುವ ಪೀಳಿಗೆ ಜಾಸ್ತಿ ದನನ ಬೆಳಿಬೇಕು ಅಂತೇಳಿ ಹಳ್ಳಿಕಾರ ಅಂತದ್ದು. ಈಗ ನಮ್ಮ ಓದಂಥ ವಿದ್ಯಾವಂತ ಹುಡುಗರೆ ಎಲ್ಲರೂ ಅವರೇ ಸ್ವಂತ ಜಾತ್ರೆ ಅವರೇ ಪೆಂಡಲ್ ಹಾಕಿ ಹಳೆಗಿಂತೂ ಒಳ್ಳೆ ಇವತ್ತಿನ ದಿನಗಳಲ್ಲಿ ಹಳೆ ಸಂಪ್ರದಾಯಕ್ಕಿಂತ ಈಗ ಹೊಸ ರೀತಿ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ದನ ಸಾಕಬೇಕು, ನಾಟಿ ದನಗಳು ಇವತ್ತು ರೋಗ ರುಜಿನಗಳು ಜಾಸ್ತಿ ಆಗ್ತಿರೋದ್ರಿಂದ ನಾಟಿ ದನ ಸಾಕಬೇಕು ಅಂತೇಳಿ ಜನ ಯುವಕರು ಇವತ್ತು ಹೆಚ್ಚಿನ ರೀತಿಯಲ್ಲಿ ದನಿಗೆ ಇವತ್ತು ಪ್ಯಾಸನ್, ಈಗ ಹಳ್ಳಿ ಕಾರದೇ ಒಂದು ಪ್ಯಾಸನೇ ಆಗಿದೆ. ಬಸವಪ್ಪನ ಸಾಕಬೇಕು ಅಂತೇಳಿ ಇಡೀ ಏನು ಅವತ್ತಿಂದ ಇರಲಿಲ್ಲ, ಒಂದು 5 ವರ್ಷದಿಂದ ಹಿಂದೆ ಇಳಿದೋಯ್ತಾಯಿತ್ತು. ಇವಾಗ ಪ್ಯಾಸನ್ ಸ್ಟಾರ್ಟ್ ಆಗಿದೆ, ದನ ಸಾಕಬೇಕು ಅಂತ ವಿದ್ಯಾವಂತ ಹುಡುಗರುಗಳೇ ಹಳ್ಳಿ ಕಾರ ದನಗಳು ಸಾಕೊಂಡು ಪ್ರತಿ ದಿನವೂ ಎಲ್ಲ ಯಾವುದೇ ಗುಂಪಿಗೆ ಹೋಗಿ ಯುವಕರೇ ಜಾಸ್ತಿ ಇರೋದು. ಇವಾಗ ಹಳುಬ್ರೆ ಕಡಿಮೆ ಆಯ್ತವ್ರೆ. ಇವತ್ತಿನ ಜನಗಳು ಎಲ್ಲ ಥರದ್ದೂ ಹಳ್ಳಿಲಿ ಜಾಸ್ತಿ ಸಂಪ್ರದಾಯಗಳು ಈಗ ರೂಢಿ ಆಗ್ತಾವೆ. ಏನಿದೆ ರೇಟ್ಗಳೆಲ್ಲ ಇವತ್ತು ಏನು 6 ಲಕ್ಷ ಕಂಡು ಇವೆ, ಇವು 3 ಲಕ್ಷ ಇವೆ, ಅವು 5 ಲಕ್ಷ, ಆ ಕಡೆ 2 ಲಕ್ಷ, ಎಲ್ಲ ರೀತಿಯಲ್ಲೂ 5-6 ಲಕ್ಷ ಕಂಡು ಇದೆ ಇವತ್ತು ಕೆಂಗಲ್ ಜಾತ್ರೆಯಲ್ಲಿ. 6 ಲಕ್ಷಕ್ಕಿಂತ ಮೇಲಿವೆ.